ಗೋಬಿ, ಕಾಟನ್ ಕ್ಯಾಂಡಿ, ಬಟಾಣಿ ಬಳಿಕ ಇದೀಗ ಕಲ್ಲಂಗಡಿಗೂ ಕೂಡ ಕೃತಕ ಬಣ್ಣ ಬಳಕೆ ಮಾಡ್ತಾ ಇದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಗೋಬಿ ಆಯ್ತು, ಕಾಟನ್ ಕ್ಯಾಂಡಿ ಆಯ್ತು, ಬಟಾಣಿ ಆಯ್ತು, ಇದೆಲ್ಲದರ ಕುರಿತಂತೆ ಇದೀಗ ಕಲ್ಲಂಗಡಿಗೂ ಕೂಡ ಕೃತಕ ಬಣ್ಣವನ್ನ ಬಳಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಮಿಕಲ್ ಕಲರ್ ಇಂಜೆಕ್ಟ್ ಮಾಡಲಾಗ್ತಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಣ್ಣದ ಬಳಕೆಯ ಕುರಿತು ಸ್ಯಾಂಪಲ್ ಸಂಗ್ರಹ ಮಾಡ್ತಾ ಇದೆ. ಕಲ್ಲಂಗಡಿಯ ಮೇಲೆ ಆಹಾರ ಇಲಾಖೆಯಿಂದ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಗೋಬಿ, ಕಾಟನ್ ಕ್ಯಾಂಡಿ, ಬಟಾಣಿ ಈ ಮೂರರಲ್ಲೂ ಕೂಡ ಕೆಮಿಕಲ್ ಯುಕ್ತವಾದಂತಹ ಒಂದು ಬಣ್ಣವನ್ನ, ಕೃತಕ ಬಣ್ಣವನ್ನ ಬಳಕೆ ಮಾಡ್ತಾ ಇತ್ತು. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಆಹಾರ ಇಲಾಖೆ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು ಬಂದು ನಿಷೇಧವನ್ನ ಕೂಡ ಮಾಡಲಾಗಿದೆ. ಆದರೆ ಇದೆಲ್ಲದರ ಕುರಿತಂತೆ, ಇದೆಲ್ಲದರ ಬಳಿಕ ಇದೀಗ ಕಲ್ಲಂಗಡಿ ಹಣ್ಣಿನಲ್ಲೂ ಕೂಡ ಕೃತಕ ಬಣ್ಣವನ್ನ ಬಳಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ವಿಡಿಯೋ ಸಿಕ್ಕಿದೆ. ಹಾಗೆ ಕೆಮಿಕಲ್ ಕಲರ್ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ, ಹಾಗೆ ಕೆಲವೊಂದಷ್ಟು ಹಣ್ಣುಗಳ ಸ್ಯಾಂಪಲ್ಸ್ ಅನ್ನ ಈಗಾಗಲೇ ಆಹಾರ ಇಲಾಖೆ ತೆಗೆದುಕೊಂಡಿದೆ. ಇನ್ನು ಮಸಾಲಾ ಬಟಾಣಿಯಲ್ಲಿ ಕೃತಕ ಕಲರ್ ಬಳಕೆ ಮಾಡಲಾಗ್ತಾ ಇತ್ತು. ಗ್ರೀನ್ ಕಲರ್ ಈಗಾಗಲೇ ಬ್ಯಾನ್ ಆಗಿರುವಂತಹ ಮಸಾಲಾ ಬಟಾಣಿ. ಆಹಾರ ಸುರಕ್ಷತಾ ಇಲಾಖೆಯಿಂದ ಬಟಾಣಿಯನ್ನ ಪರೀಕ್ಷೆ ಮಾಡಲಾಗುತ್ತೆ. ಆನಂತರ ಬಟಾಣಿಯ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿತ್ತು ಆಹಾರ ಇಲಾಖೆ. ಕಲೆಕ್ಟ್ ಮಾಡಿ ಪರೀಕ್ಷೆಯನ್ನ ಕೂಡ ಮಾಡಿತ್ತು. ಬಟಾಣಿ ಅಸುರಕ್ಷಿತ ಅಂತ ದೃಢಪಡಿಸಿತ್ತು ಆರೋಗ್ಯ ಇಲಾಖೆ. ಮಸಾಲಾ ಬಟಾಣಿಯಲ್ಲಿ ಕೃತಕ ಕಲರ್ ಬಳಕೆ ಮಾಡಲಾಗ್ತಾ ಇತ್ತು. ನೀವೆಲ್ಲ ನೋಡಿರಬಹುದು, ಹಾಗೆ ತಿಂದಿರಬಹುದು ಕೂಡ. ಹಸಿರಾದಂತಹ ಬಟಾಣಿ, ಕೆಂಪು ಕಲರ್ ಬಟಾಣಿ, ಇವನ್ನೆಲ್ಲ ಕೂಡ ನೋಡಿರ್ತೀರಾ. ಆದ್ರೆ ಆ ಒಂದು ಬಟಾಣಿಯಲ್ಲಿ ಕೃತಕವಾದಂತಹ ಕಲರ್ ಅನ್ನ ಬಳಕೆ ಮಾಡ್ತಾ ಇತ್ತು. ಈ ಬಗ್ಗೆ ಆಹಾರ ಇಲಾಖೆ ಎಚ್ಚೆತ್ತುಕೊಂಡಿದೆ, ಹಾಗೆ ನಿಷೇಧವನ್ನ ಕೂಡ ಮಾಡಿದೆ. ಸ್ಟಾರ್ಟ್ ಆಗಿಬಿಟ್ಟಿದೆ ಸೀಸನ್ ಇವಾಗ. ಸೊ ತುಂಬಾ ಜನ ಕಲ್ಲಂಗಡಿ ಹಣ್ಣಲ್ಲಿ ನೋಡುವಂತ ಒಂದು ಅಂಶ ಏನಂತ ಹೇಳಿದ್ರೆ, ಎಷ್ಟು ಕೆಂಪಗಿದೆ ಅಂತ ಹೇಳೋದ್ರ ಮೇಲೆ ಇದು ಹಣ್ಣಾಗಿದೆಯೋ ಇಲ್ವೋ ಅಥವಾ ರುಚಿಕರವಾಗಿದೆಯೋ ಇಲ್ವೋ ಅಂತ ಡಿಸೈಡ್ ಮಾಡ್ತಾರೆ. ಡೆಫಿನೆಟ್ಲಿ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ನೀರಿನ ಅಂಶ, ವಿಟಮಿನ್ ಸಿ ಇರಬಹುದು, ಪೊಟ್ಯಾಷಿಯಂ ಇರಬಹುದು, ಈ ರೀತಿಯಾದಂತಹ ಮಿನರಲ್ಸ್ಗಳು ಕೂಡ ಇರುತ್ತೆ, ವಿಟಮಿನ್ಗಳು ಇರುತ್ತೆ. ಸೊ ಆರೋಗ್ಯಕ್ಕೆ ಒಳ್ಳೆಯದು, ಚರ್ಮಕ್ಕೂ ಕೂಡ ಒಳ್ಳೆಯದು. ಆದರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ FSSAI ಅಂತ ಏನು ಹೇಳ್ತೇವೆ, ಇದರ ಪ್ರಕಾರ ಹಲವಾರು ಕಲ್ಲಂಗಡಿ ಮಾರುವಂತಹ ವ್ಯಾಪಾರಿಗಳು ಚುಚ್ಚುಮದ್ದು ಮತ್ತು ಕಾರ್ಬೈಡ್ ಬಳಕೆ ಮಾಡಿಬಿಟ್ಟು ಇದನ್ನ ಬೇಗನೆ ಹಣ್ಣು ಆಗುವ ಹಾಗೆ ಅಥವಾ ರೆಡ್ ಕಲರ್ ಬರುವ ಹಾಗೆ ಮಾಡಿರುವಂತಹ ಒಂದು ಅಂಶ ಪತ್ತೆಯಾಗಿರುವಂತಹ ಒಂದು ಸಂದೇಹವಿದೆ. ಸೊ ಅದಕ್ಕೆ ಹೇಗೆ ಇದನ್ನ ನಾವು ಪತ್ತೆ ಹಚ್ಚಬಹುದು ಈಸಿಯಾಗಿ ಅಂತ ಹೇಳಿದ್ರೆ, ನೀವು ಕಲ್ಲಂಗಡಿ ತಗೊಳ್ಳಿಕ್ಕೆ ಹೋದಾಗ ಒಂದು ಕಲ್ಲಂಗಡಿಯ ಪೀಸನ್ನು ತಗೊಂಡ್ಬಿಟ್ಟು, ಯಾವ ಕಲ್ಲಂಗಡಿನ ತಗೋತಾ ಇದ್ದಾರೆ ಅದರಿಂದ ಒಂದು ಪೀಸನ್ನು ಅವರಿಗೆ ಕತ್ತರಿಸಿ ಕೊಡ್ಲಿಕ್ಕೆ ಹೇಳ್ಬಿಟ್ಟು ಅಂಗಡಿಯವರಿಗೆ ಒಂದು ಕ್ಲೀನ್ ಆಗಿರುವಂತಹ ಟಿಶ್ಯೂ ಪೇಪರ್ ಅಥವಾ ಕಾಟನ್ ಕರ್ಚೀಫ್ನಿಂದ ಅದನ್ನ ನೀಟಾಗಿ ವೈಪ್ ಮಾಡಿ ಒಳಗಡೆ ಭಾಗ, ಕೆಂಪು ಭಾಗ. ನ್ಯೂಸ್ ಜಂಕ್ಷನ್ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್.